ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಿಮಗೆ KSRP ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಹೇಗೆ ಒಂದು ಅರ್ಜಿ ಸಲ್ಲಿಸೋದು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ. ನೀವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ವೆಬ್ಸೈಟ್ ಲಿಂಕ್ನು ಮತ್ತು ವಾಟ್ಸಪ್ ಚಾನಲ್ನ ಲಿಂಕ್ನು ಕೊಟ್ಟಿರ್ತೀನಿ. ಆ ಲಿಂಕ್ನ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ನೀವು ನಮ್ಮ ವಾಟ್ಸಪ್ ಚಾನಲ್ಗೆ ಸೇರಿಸ್ಬೋದು. ಲಿಂಕ್ನ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ನೀವು KSRPಗೆ KSRP ವೆಬ್ಸೈಟಿಗೆ ರೀಚ್ ಆಗಿ ನೋಟಿಫಿಕೇಶನ್ ಓದ್ಕೊಂಡು ಈಸಿಯಾಗಿ ಆನ್ಲೈನ್ ಅಪ್ಲಿಕೇಶನ್ನ ಸಲ್ಲಿಸ್ಬೋದು. ಇಲ್ಲಿ ನೇಮಕಾತಿ ಅಂತಿದೆ. ಇಲ್ಲಿ ಫಸ್ಟಿಗೆ ನಿಮಗೆ ಹೋಮ್ ಪೇಜಿಗೆ ಬಂದಾಗ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಬರ್ತಾಗುತ್ತೆ. ಇಲ್ಲಿ ಇಂಗ್ಲೀಷ್ ಅಂತ ಬರುತ್ತೆ, ನಿಮಗೆ ಯೂಸರ್ ಕನ್ನಡಕ್ಕೆ ಸ್ವಿಚ್ ಮಾಡಿಕೊಡ್ರಿ. ಇಲ್ಲಿ ರಿಕ್ರೂಟ್ಮೆಂಟ್ಸ್ ಅಂತಿದೆ, ಇಲ್ಲಿ ನೇಮಕಾತಿ ಅಂತಿದೆ, ಇಲ್ಲಿ KSRP IRB ಅಂತ ಇದೆ. ಇಲ್ಲಿ KSRP ನೇಮಕಾತಿ ನಿಮಗೆ RPC ಅಂತಿದೆ, ಇಲ್ಲಿ KK ಕ್ಯಾಟಗರಿ ಇದೆ. ಇಲ್ಲಿ RPC ಅಂತ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಹೋಮ್ ಪೇಜ್ ಓಪನ್ ಆಗ್ತಾ ಹೋಗುತ್ತೆ. ನೀವು ಫಸ್ಟಿಗೆ ಅಧಿಸೂಚನೆಯನ್ನು ಓದ್ಕೋಬೋದು ನೀವು. ಇಲ್ಲಿ ಇದು ವಿಶೇಷ ಮೀಸಲು ಪಡೆ ಅಂತೀವಿ, ವಿಶೇಷ ಮೀಸಲು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳು ಇದ್ದಾವೆ. ಇಲ್ಲಿ ವೇತನ ಶ್ರೇಣಿ ನೋಡ್ಕೋಬೋದು. ಪುರುಷ ಅಭ್ಯರ್ಥಿಗಳು ಎಷ್ಟು, ಮಹಿಳಾ ಅಭ್ಯರ್ಥಿಗಳು ಎಷ್ಟು. 1382 73 ಮಹಿಳಾ ಅಭ್ಯರ್ಥಿಗಳಿದ್ದಾರೆ. ಟೋಟಲ್ ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು 1455 ಇದೆ. ಈ ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡ್ತೀರಂತಂದರೆ ಸೆಕೆಂಡ್ PUC ಪಾಸ್ ಆಗಿರಬೇಕಾಗತ್ತೆ ನಿಮಗೆ. ಮತ್ತು ಈ ಒಂದು ಹುದ್ದೆಗಳಿಗೆ ವಯೋಮಿತಿ ಬಂದುಬಿಟ್ಟು 30 ವರ್ಷ. ಸಾಮಾನ್ಯ ಅಭ್ಯರ್ಥಿಗೆ ಬಂದುಬಿಟ್ಟು 33 ವರ್ಷ ತನಕ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಪ್ರವರ್ಗ 2A 2B 3A 3B ಬಂದುಬಿಟ್ಟು 35 ವರ್ಷ ತನಕ ಅಪ್ಲೈ ಮಾಡ್ಬೋದು. ಇಲ್ಲಿ ಅರಣ್ಯ ಪ್ರದೇಶ ಟ್ರೈಬಲ್ ಪೀಪಲ್ ಏನಂತೀವಲ್ಲ ಅವರಿಗೆ 38 ವರ್ಷ ತನಕನೂ ಅಪ್ಲೈ ಮಾಡ್ಬೋದು. ಈ ಒಂದು ಹುದ್ದೆಗೆ ಲಾಸ್ಟ್ ಡೇಟ್ನ ಬಂದುಬಿಟ್ಟು ನೀವು ಈ ಒಂದು ಹುದ್ದೆ 13ರಿಂದನೇ ಪ್ರಾರಂಭ ಆಗಿದೆ. ಇದೊಂದು ಲಾಸ್ಟ್ ಡೇಟ್ ಬಂದುಬಿಟ್ಟು 11/8/2026 ಒಳಗಡೆ ನೀವು ಸಲ್ಲಿಸಬೇಕಾಗತ್ತೆ. ಆನ್ಲೈನ್ ಮುಖಾಂತರ 10/8/2000 ಪ್ರಾರಂಭ ಆಗಿದೆ. 11/8/2026 ಒಳಗಡೆ ನೀವು ಸಲ್ಲಿಸಬೇಕಾಗತ್ತೆ. ಇಲ್ಲಿ ನಿಮಗೆ ಏನು ನೋಟಿಫಿಕೇಶನ್ನ ಓದ್ಕೋಬೇಕಾಗತ್ತೆ ಕರೆಕ್ಟಾಗಿ ಡೀಪಾಗಿ. ನಿಮಗೆ ಸಾಮಾನ್ಯ ಅಭ್ಯರ್ಥಿ ಬಂದರೆ 2A 2B 3A 3B ಬಂದು 750 ರೂಪಾಯಿ ಫೀಸ್ ಇದೆ. SC ST ಮತ್ತು ಪ್ರವರ್ಗ ಒಂದು ಮಾಜಿ ಸೈನಿಕ ಅಭ್ಯರ್ಥಿಗಳು ಬಂದುಬಿಟ್ಟು 500 ರೂಪಾಯಿ ಫೀ ಇರುತ್ತೆ. ಇದು ಲಿಖಿತ ಪರೀಕ್ಷೆ ಮುಖಾಂತರ ನಿಮಗೆ ಇಲ್ಲಿ ಸೆಲೆಕ್ಟ್ ಮಾಡ್ತಾ ಹೋಗ್ತಾರೆ. ಸಾಮಾನ್ಯ ಅಧ್ಯಯನ ಮತ್ತು ಮಾನಸಿಕ ಸಾಮರ್ಥ್ಯ ಬಗ್ಗೆ 100 ಕ್ವಶನ್ಸ್ 100 ಮಾರ್ಕ್ಸಿಗೆ ಇರುತ್ತೆ. 90 ನಿಮಿಷಗಳ ಕಾಲ ಇರುತ್ತೆ. OMR ಶೀಟಲ್ಲಿ ಲಿಖಿತ ಪರೀಕ್ಷೆ ಇರುತ್ತೆ. ಕಡ್ಡಾಯ ಕನ್ನಡ ಪರೀಕ್ಷೆನ ಬಂದುಬಿಟ್ಟು ನಿಮಗೆ ತಿಳಿಸ್ತಾ ಹೋಗ್ತಾರೆ. ಇಲ್ಲಿ ನೆಗೆಟಿವ್ ವ್ಯಾಲ್ಯೂಷನ್ ಇರುತ್ತೆ. ಹಾಗಾಗಿ ಪ್ರತಿ 4 ತಪ್ಪುತ್ತರಕ್ಕೆ ಬಂದುಬಿಟ್ಟು 1 ಮಾರ್ಕ್ಸ್ನ ಕಡಿತ ಮಾಡ್ತಾ ಹೋಗ್ತಾರೆ. ಇಲ್ಲಿ ನಿಮಗೆ ಯಾವ ರೀತಿ ಎಕ್ಸಾಮ್ ಪಾಸ್ ಆದಾಗ ನಿಮಗೆ ಯಾವ ರೀತಿ ಸೆಲೆಕ್ಟ್ ಮಾಡ್ತಾ ಹೋಗ್ತಾರೆ ಅಂತ ಬಂದರೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಮತ್ತು PET ಫಿಸಿಕಲ್ ಎಂಡೂರೆನ್ಸ್ ಟೆಸ್ಟ್ನ ಮಾಡ್ತಾ ಹೋಗ್ತಾರೆ. ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟಲ್ಲಿ ನಿಮಗೆ ಏನೇ ಒಂದು ಮಾಡ್ತಾ ಹೋಗ್ತಾರೆ ಅಂತ ಬಂದರೆ ನಿಮಗೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟಲ್ಲಿ ಬಂದುಬಿಟ್ಟು ನಿಮ್ಮ ಜನರಲ್ ಆಗಿ ನೀವು ಹೈಟ್ ಎಷ್ಟಿರಬೇಕಾಗತ್ತೆ, 168 ಸೆಂಟಿಮೀಟರ್ ಇರಬೇಕಾಗತ್ತೆ. ಮತ್ತು ಏನಂತಂದರೆ ಚೆಸ್ಟ್ನ ಬಂದರೆ 168 ಸೆಂಟಿಮೀಟರ್ ಪುರುಷ ಅಭ್ಯರ್ಥಿಗಳಿರ್ಬೇಕಾಗುತ್ತೆ. 86 ಸೆಂಟಿಮೀಟರ್ ಮಾಜಿ ಸೈನಿಕ ಅಭ್ಯರ್ಥಿಗಳಿರ್ಬೇಕಾಗುತ್ತೆ. ಮಹಿಳಾ ಅಭ್ಯರ್ಥಿ ಎತ್ತರ ಬಂದುಬಿಟ್ಟು 158 ಸೆಂಟಿಮೀಟರ್. ಕನಿಷ್ಠ ತೂಕ ಬಂದುಬಿಟ್ಟು 45 kg ಇರಬೇಕಾಗತ್ತೆ. ಅದೇ ಥರ ಕರ್ನಾಟಕ ಅರಣ್ಯ ಪ್ರದೇಶಗಳಲ್ಲಿ ಬುಡಕಟ್ಟು ಅಭ್ಯರ್ಥಿಗಳು ಎಷ್ಟಿರಬೇಕಂತಿದೆ. ಅದೇ ಥರ ಅರಣ್ಯ ಪ್ರದೇಶಗಳಲ್ಲಿ ಬುಡಕಟ್ಟು ಮಹಿಳಾ ಅಭ್ಯರ್ಥಿಗಳಿಗೆ ಎಷ್ಟಿದೆ ಅಂತಂದು ಇದೆ. ನಿಮಗೆ ಈ ಫಿಸಿಕಲ್ ಎಂಡೂರೆನ್ಸ್ ಟೆಸ್ಟು, ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟಲ್ಲಿ ನೀವು ಫಸ್ಟಿಗೆ ಎಂಟ್ರಿ ಮಾಡಿರ್ತೀರ ಅಪ್ಲಿಕೇಶನಲ್ಲಿ. ಫಿಸಿಕಲ್ ಎಂಡೂರೆನ್ಸ್ ಟೆಸ್ಟ್ನ ಯಾವ ರೀತಿ ಮಾಡ್ತಾ ಹೋಗ್ತಾರೆ ಅಂತ ಬಂದರೆ ನಿಮಗೆ ಪುರುಷ ಅಭ್ಯರ್ಥಿಗಳಿಗೆ ಬಂದುಬಿಟ್ಟು 1600 ಮೀಟರ್ ಓಟ ಓಡಿಸ್ತಾ ಹೋಗ್ತಾರೆ. ಮತ್ತು ಉದ್ದ ಜಿಗಿತ ಅಥವಾ ಇತರ ಜಿಗಿತ ಮಾಡ್ತಾ ಹೋಗ್ತಾರೆ. ಅರ್ಹತಾ ವೇಳೆ ಬಂದುಬಿಟ್ಟು 1600 ಬಂದುಬಿಟ್ಟು ನಿಮ್ಗೆ 6 ನಿಮಿಷ 30 ಸೆಕೆಂಡಲ್ಲಿ ಓಡಬೇಕಾಗತ್ತೆ. ಮತ್ತು ಉದ್ದ ಜಿಗಿತ ಬಂದು 3.80 ಮೀಟರ್ ಕಡಿಮೆ ಮೇಲೆ ಹಾರಬೇಕಾಗತ್ತೆ. ಅದೇ ಥರ 1.20 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ 3 ಅವಕಾಶದಲ್ಲಿ ಇದು ಕ್ಲಿಯರ್ ಮಾಡಬೇಕಾಗುತ್ತೆ. ಗುಂಡು ಎಸೆತ ಬಂದುಬಿಟ್ಟು 7.5 kg, ಇದು ಬಂದುಬಿಟ್ಟು 7.5 kg 5.6 ಮೀಟರ್ ಕಡಿಮೆ ಇಲ್ಲದಂತೆ ನೀವು 3 ಅವಕಾಶದಲ್ಲಿ ಕ್ಲಿಯರ್ ಮಾಡಬೇಕಾಗತ್ತೆ. ಅದೇ ಥರ ಮಾಜಿ ಮತ್ತು ಮಹಿಳಾ ಅಭ್ಯರ್ಥಿಗೆ ಬಂದುಬಿಟ್ಟು 400 ಮೀಟರ್ ಓಟ ಇರುತ್ತೆ. 1 ನಿಮಿಷ 30 ಸೆಕೆಂಡಲ್ಲಿ ಕ್ರಮಿಸಬೇಕಾಗತ್ತೆ. ಉದ್ದ ಜಿಗಿತ ಬಂದುಬಿಟ್ಟು 2.50 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ಉದ್ದ ಹೈಟ್ ಹಾರಬೇಕಾಗುತ್ತೆ. ಎತ್ತರ ಬಂದುಬಿಟ್ಟು 0.9 ಮೀಟರ್, ಕೇವಲ 3 ಅವಕಾಶಗಳು ಇರ್ತಾಗುತ್ತೆ. ಗುಂಡು ಎಸೆತ ಬಂದುಬಿಟ್ಟು 4 kg ಇರುತ್ತೆ. 3.75 ಮೀಟರ್ ಕಡಿಮೆ ಇಲ್ಲದಂತೆ ನೀವು 3 ಅವಕಾಶದಲ್ಲಿ ಕ್ಲಿಯರ್ ಮಾಡಬೇಕಾಗತ್ತೆ. ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟು, ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ನ ಎಲ್ಲ ನೀವು ನೋಡ್ಕೊಂಡಿದ್ದೀರಾ. ಈಗ ಡೈರೆಕ್ಟಾಗಿ ನಾವು ಹೇಗೆ ಒಂದು ಅಪ್ಲಿಕೇಶನ್ನ ಸಲ್ಲಿಸೋದಂತ ಬಂದರೆ ಇಲ್ಲಿ RPC ಕೇಟರಿ ಏನಾದ್ರು ಸಪ್ಲೈ ಮಾಡ್ತೀರಾ ಅಂತಂದರೆ ನೀವು RPC ಅಂದರೆ ನಾನು ಇಲ್ಲಿ RPC ತೋರಿಸ್ತಿದ್ದೇನೆ. ಅದೇ ಥರ ಸೇಮ್ KKR ಅಂತ ಬರುತ್ತೆ. ಇಲ್ಲಿ ನೇಮಕಾತಿ ಬಂದರೆ ಇಲ್ಲಿ ನಿಮಗೆ ಇಲ್ಲಿ ಈ ಥರ ಕ್ಲಿಕ್ ಮಾಡಿದ್ರೆ
ಇಲ್ಲಿ ನೇಮ KKR ಅಂತಿದೆ, ಅದರ ಮೇಲೆ ಕ್ಲಿಕ್ ಮಾಡಿದ್ರೆ KK ಅಂದರೆ ಕಲ್ಯಾಣ ಕರ್ನಾಟಕ ರೀಜನ್ ಅವರು ಸಲ್ಲಿಸ್ಬೋದು. ಇಲ್ಲಿ RPC ಕೇಟರಲ್ಲಿ ಬಂದುಬಿಟ್ಟು ಆನ್ಲೈನ್ ಅರ್ಜಿ ಸಲ್ಲಿಕೆಯ ಲಿಂಕ್ ಅಂತಿದೆ, ಇದರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಇಲ್ಲಿ ನೀವು ಫಸ್ಟ್ ಟೈಮ್ ಯೂಸರ್ ಆಗಿದ್ರೆ ಏನಂತಂದರೆ ನ್ಯೂ ಯೂಸರ್ ಅಂತ ಇದೆ, ಇದರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ನಿಮ್ಮ ಕರ್ನಾಟಕ ರಾಜ್ಯದ ಪರೀಕ್ಷಾ ಮಂಡಳಿ SSLC ಪಾಸ್ ಆಗಿದ್ದೀರಾ ಅಂತ ಬರುತ್ತೆ, ಇಲ್ಲಿ ನೀವು ಎಸ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ನಿಮ್ಮ SSLC ರಿಜಿಸ್ಟರ್ ನಂಬರ್ನ ಹಾಕಬೇಕಾಗುತ್ತೆ. ಇಲ್ಲಿ ನಾನು SSLC ರಿಜಿಸ್ಟರ್ ನಂಬರ್ನ ಹಾಕ್ತೇನೆ, ಇಲ್ಲಿ ವೆರಿಫೈ ಅಂತ ಕೊಡ್ತೇನೆ. ವೆರಿಫೈ ಅಂತ ಕೊಟ್ಟರೆ SSLC ಡೀಟೇಲ್ಸ್ ಅಕ್ಸೆಪ್ಟೆಡ್, ಪ್ಲೀಸ್ ಕಂಟಿನ್ಯೂ ವಿತ್ ದ ರಿಜಿಸ್ಟ್ರೇಷನ್ ಅಂತ ಬರ್ತಾಗುತ್ತೆ. ಇಲ್ಲಿ ಏನಂತಂದರೆ ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ಪ್ರಕಾರ ನಿಮ್ಮ ನೇಮ್ ಬರ್ತಾಗುತ್ತೆ, ಡೇಟ್ ಆಫ್ ಬರ್ತ್ ಏನು ಅಂತ ಬರ್ತಾಗುತ್ತೆ, ಜೆಂಡರ್ ಯಾವುದು, ನಿಮ್ಮ ತಂದೆ ಹೆಸರು ತಾಯಿ ಹೆಸರು ಬರುತ್ತೆ. ನೆಕ್ಸ್ಟ್ ಏನಂತಂದರೆ ಈ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡಬೇಕಾಗತ್ತೆ. ರಿಜಿಸ್ಟರ್ ಥ್ರೂ ಆಧಾರ್ ಅಂತಿದೆ, ಇದರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ಕ್ಲಿಕ್ ಮಾಡಿದಾಗ ಬೈ ಕ್ಲಿಕ್ಕಿಂಗ್ ಪ್ರೊಸೀಡ್ ಐ ವಾಲಂಟರಿ ಕನ್ಸೆಂಟ್ ಟು ಶೇರ್ ಮೈ ಆಧಾರ್ ಆ್ಯಂಡ್ ಅಥೆಂಟಿಕೇಟ್ ಟು UID ಸೆಕ್ಯೂರ್ ಪೋರ್ಟಲ್ ಅಂತ ಬರುತ್ತೆ, ಇದರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ಆಧಾರ್ ಸಂಖ್ಯೆಯನ್ನು ಹಾಕಬೇಕಾಗತ್ತೆ. ಇಲ್ಲಿ ಆಧಾರ್ ಸಂಖ್ಯೆಯನ್ನು ಹಾಕಿ ನೀವು ಏನಂತಂದರೆ ಈ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿದರೆ ನಿಮಗೆ OTP ಒಂದು ಬರ್ತಾ ಹೋಗುತ್ತೆ. OTPನ ಹಾಕಿದಾಗ ಏನಂತಂದರೆ KYC ಕಂಪ್ಲೀಟ್, ಇಲ್ಲಿ OTP ಪಡೆಯಿರಿ ಅಂತ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು OTP ಬರುತ್ತೆ. OTPನ ಹಾಕಿದರೆ ಈ KYC ಪ್ರೊಸೆಸ್ ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ಆದಾಗ ನಿಮ್ಮ ಎಲ್ಲ ಡೀಟೇಲ್ಸ್ ಫೆಚಪ್ ಆಗ್ತಾ ಹೋಗುತ್ತೆ. ಮತ್ತು ನಿಮ್ಮ ಕ್ವಾಲಿಫಿಕೇಷನ್ ಏನು ಅಂತ ಬರುತ್ತೆ. ಇಲ್ಲಿ 12th ಅಂತ ಸೆಲೆಕ್ಟ್ ಮಾಡಬೇಕಾಗತ್ತೆ. ನೀವು ಆರ್ಮಿ ಸರ್ಟಿಫಿಕೇಟ್ ಇದ್ದರೆ ಆರ್ಮಿ ಗ್ರಾಜ್ಯುಯೇಟ್ ಸರ್ಟಿಫಿಕೇಟ್ನ ಸೆಲೆಕ್ಟ್ ಮಾಡಬೇಕು. ಇಲ್ಲಿ 12ನೇ ಸೆಲೆಕ್ಟ್ ಮಾಡಿ. ನೀವು ಇಲ್ಲಿ ರಾಷ್ಟ್ರೀಯತೆ ಬಂದುಬಿಟ್ಟು ಇಂಡಿಯನ್ ಅಂತ ಬರುತ್ತೆ, ಇದನ್ನು ಸೆಲೆಕ್ಟ್ ಮಾಡಿ. ಇಲ್ಲಿ ನಿಮ್ಮ ಇಮೇಲ್ ಐ ಡಿ ಹಾಕಬೇಕು. ಸೆಂಟ್ OTP ಅಂತ ಕೊಟ್ಟರೆ ನಿಮ್ಮ ಇಮೇಲಿಗೆ ಒಂದು OTP ಬರುತ್ತೆ, ಆ OTPನ ಹಾಕಿದರೆ ಇಮೇಲ್ ಐ ಡಿ ವೆರಿಫೈ ಆಗ್ತಾ ಹೋಗುತ್ತೆ. ಅದೇ ಥರ ನಿಮ್ಮ ಮೊಬೈಲಿಗೆ ಒಂದು ನಿಮ್ಮ ಮೊಬೈಲ್ ನಂಬರ್ನ ಹಾಕಬೇಕು. ಸೆಂಡ್ OTP ಅಂತ ಕ್ಲಿಕ್ ಮಾಡಬೇಕು. ಮೊಬೈಲ್ ನಂಬರಿಗೆ ಒಂದು OTP ಇರುತ್ತೆ, OTPನ ಎಂಟ್ರಿ ಮಾಡಿದಾಗ ಏನಂತಂದರೆ ನಿಮ್ಮ ಮೊಬೈಲ್ ನಂಬರ್ ವೆರಿಫೈ ಆಗ್ತಾ ಹೋಗುತ್ತೆ. ಇಲ್ಲಿ ಅಲ್ಫಾ ನ್ಯೂಮರಿಕ್ ಪಾಸ್ವರ್ಡ್ನ ಒಂದು ಏನಂತಂದರೆ 8 ಕ್ಯಾರೆಕ್ಟರ್ಸ್ ಇರಬೇಕು. ಸಪೋಸ್ ನನ್ನ ಹೆಸರು ವಿನಾಯಕ್ ಅಂತಿದ್ರೆ 8 ಕ್ಯಾರೆಕ್ಟರ್ಸ್ ಇರಬೇಕು, 8 ಲೆಟರ್ ವರ್ಡ್ಸ್ ಇರಬೇಕು, ಅಟ್ಲೀಸ್ಟ್ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇರಬೇಕು, 4 ನಂಬರ್ನ ಒಂದು ನಂಬರ್ ಆದರೂ ಇರಬೇಕು. ಒಂದು ಅಲ್ಫಾಬೆಟ್ಟು, ಅದರಲ್ಲಿ ಏನಂತಂದರೆ ಒಂದು ಅಲ್ಫಾಬೆಟ್ಟು ಒಂದು ನಂಬರ್ ಇರಬೇಕಾಗತ್ತೆ. ಟೋಟಲ್ 8 ಕ್ಯಾರೆಕ್ಟರ್ಸ್ ಇರಬೇಕಾಗತ್ತೆ ನಿಮಗೆ. ಅದೇ ಥರ ಮತ್ತೊಂದು ಪಾಸ್ವರ್ಡ್ನ ಇಲ್ಲಿ ಹಾಕಬೇಕಾಗತ್ತೆ. ಇಲ್ಲಿ ನೋಡ್ರಿ, ನಿಮ್ಮ ಲೇಟೆಸ್ಟ್ ಒಂದು ಕ್ಯಾಂಡಿಡೇಟ್ ಫೋಟೋ ಹಾಕಬೇಕಾಗತ್ತೆ, ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಅದು 50 KB ಒಳಗಡೆ ಇರಬೇಕಾಗತ್ತೆ. ನೆಕ್ಸ್ಟ್ ಕ್ಯಾಂಡಿಡೇಟ್ ಸಿಗ್ನೇಚರ್ನ ಅಪ್ಲೋಡ್ ಮಾಡಬೇಕಾಗತ್ತೆ. ಅದು ಬಂದುಬಿಟ್ಟು ವೈಟ್ ಬ್ಯಾಕ್ಗ್ರೌಂಡಲ್ಲಿ ಒಂದು ಕ್ಯಾಂಡಿಡೇಟ್ ಸಿಗ್ನೇಚರ್ನ ಪ್ಲೇನ್ ಪೇಪರಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಅದನ್ನು 50 KB ಒಳಗಡೆ ಇರಬೇಕಾಗತ್ತೆ. ಅದೇ ಥರ ಲೆಫ್ಟ್ ಅದನ್ನು ಇಂಪ್ರೆಷನ್ನ ಹಾಕಬೇಕಾಗತ್ತೆ, ಅದು ಒಂದು 50 KB ಇರಬೇಕಾಗತ್ತೆ. ನೆಕ್ಸ್ಟ್ ಏನಂತಂದರೆ ಈ ಕ್ಯಾಪ್ಚಾನ ಹಾಕಿ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ಮತ್ತೆ ನೀವು ರಿಜಿಸ್ಟ್ರೇಷನ್ನ ಕಂಪ್ಲೀಟ್ ಮಾಡಿದಾಗ ನಿಮ್ಮ ಅಪ್ಲಿಕೇಶನ್ ನಂಬರ್ ಹಾಕಿ, ಇಲ್ಲಿ ಪಾಸ್ವರ್ಡ್ನ ಹಾಕಿ, ನೀವು ಕ್ಯಾಪ್ಚನ್ ಹಾಕಿ ಲಾಗಿನ್ ವಿತ್ OTP ಅಂತ ಕೊಟ್ಟರೆ ನೀವು ಒಳಗಡೆ ಲಾಗಿನ್ ಆಗ್ತಾ ಹೋಗ್ತೀರಾ. ನಿಮ್ಗೆ OTP ಬಂದಿರುತ್ತೆ, ಮೊಬೈಲಿಗೆ ಬಂದಿರತಕ್ಕಂಥ OTPನ ಹಾಕಿದರೆ ಇಲ್ಲಿ ಏನಂತಂದರೆ ಲಾಗಿನ್ ಆಗ್ತಾ ಹೋಗ್ತೀರಾ. ಲಾಗಿನ್ ಆದಾಗ ಈ ಥರ ಎಲ್ಲ ಡೀಟೇಲ್ಸ್ ತೋರಿಸೋಗುತ್ತೆ. ನಿಮ್ಮ ಅಪ್ಲಿಕೇಶನ್ ನಂಬರ್ ಪ್ರಕಾರ ಹೆಸರು, ತಂದೆ ಹೆಸರು, ತಾಯಿ ಹೆಸರು, ಹುಟ್ಟಿದ ದಿನಾಂಕ, ರಿಲಿಜನ್ ಯಾವುದು, ಇದನ್ನು ಕೆಲವೊಂದು ಸೆಲೆಕ್ಟ್ ಮಾಡಬೇಕತ್ತೆ. ಮದರ್ ಟಂಗ್ ಯಾವುದು ನಿಮ್ಮದು ಅಂತ ಸೆಲೆಕ್ಟ್ ಮಾಡಬೇಕತ್ತೆ. ಮತ್ತು ಕ್ವಾಲಿಫಿಕೇಷನ್ನ ಏನಿದೆ ಅದು ಒಂದು ನೀವು ಸೆಲೆಕ್ಟ್ ಮಾಡಬೇಕತ್ತೆ. ಇಲ್ಲಿ ರಾಜ್ಯ ಯಾವುದು, ನಿಮ್ಮ ಸ್ಟೇಟ್ ಯಾವುದು, ಡಿಸ್ಟ್ರಿಕ್ಟ್ ಯಾವುದು, ತಾಲೂಕು ಯಾವುದು, ನ್ಯಾಷನಾಲಿಟಿ ಯಾವುದು. ಮ್ಯಾರಿಡ್ ಇದ್ದರೆ ಮ್ಯಾರಿಡ್ ಅಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡಿ ಏನಂತಂದರೆ ನಿಮ್ಮ ಸ್ಪೌಸ್ನ ಡೀಟೇಲ್ಸ್ನ ಹಾಕಿ, ಇಲ್ಲಿ ಏನಂತಂದರೆ ಸ್ಪೌಸ್ ನೇಮ್ ಬರುತ್ತೆ, ಇಲ್ಲಿ ಸ್ಪೌಸ್ ನೇಮ್ನ ಹಾಕಿ ಸೇವ್ ಜನರಲ್ ಡೀಟೇಲ್ಸ್ ಅಂತ ಇದೆಯಲ್ಲ ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಕೊಟ್ಟಾಗ ನಿಮ್ಗೆ SC ಅಂತ ಕೇಳುತ್ತೆ, ಹಿಂಗೆ SC ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಾದಾಗ ನೆಕ್ಸ್ಟ್ ನಿಮ್ಮನ್ನು ಏನಂತಂದರೆ ನಿಮ್ಮದೆಲ್ಲ ಈ ಥರ ರಿಫ್ರೆಶ್ ಆಗಿ ಎಲ್ಲ ತೋರಿಸುತ್ತೆ ನಿಮಗೆ. ಇಲ್ಲಿ ಏನಂತಂದರೆ ನೆಕ್ಸ್ಟ್ ಬರುತ್ತೆ, ನೆಕ್ಸ್ಟ್ ಆಪ್ಷನ್ ಎನೇಬಲ್ ಆಗುತ್ತೆ. ಆ ನೆಕ್ಸ್ಟ್ ಆಪ್ಷನ್ನ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಒಂದು ಫೀಲ್ಡಲ್ಲಿ ಕ್ವಾಲಿಫಿಕೇಷನ್ ಡೀಟೇಲ್ಸ್ನ ತುಂಬಬೇಕಾಗತ್ತೆ. PUC ಬಿಫೋರ್ ಆಫ್ಟರ್ 2008 ಆಗಿದ್ರೆ ಆಫ್ಟರ್ 2008 ಅಂತ ಇಲ್ಲಿ ಸೆಲೆಕ್ಟ್ ಮಾಡಿ. ನೀವು ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ನ ಹಾಕಬೇಕಾಗತ್ತೆ. PUC ರಿಜಿಸ್ಟ್ರೇಷನ್ ನಂಬರು ಯಾವ ಒಂದು ಇಯರಲ್ಲಿ ಅಲ್ಲ ಯಾವ ಒಂದು ಮಂತಲ್ಲಿ ಪಾಸ್ ಮಾಡಿದರೆ ಈ ಪಾಸಿಂಗ್ ಇಯರ್ ಯಾವುದು ಅಂತ ಹಾಕಿ ಇಲ್ಲಿ ಫೆಚ್ ಕೊಟ್ಟರೆ ಏನಂತಂದರೆ ನಿಮ್ಮ ಎಲ್ಲ ಡೀಟೇಲ್ಸ್ ಎಲ್ಲ ಇಲ್ಲಿ ಫೆಚ್ ಅಪ್ ಆಗ್ತಾ ಹೋಗುತ್ತೆ. ಜಸ್ಟ್ ಏನಂತಂದರೆ ಎಲ್ಲ ಕರೆಕ್ಟಾಗಿದೆಯಾ ಇಲ್ಲ ಅಂತ ನೋಡಿಕೊಂಡು ನೀವು ಸೇವ್, ಇಲ್ಲಿ ಸ್ಟೇಟ್ ಒಂದು, ಡಿಸ್ಟ್ರಿಕ್ಟ್ ಒಂದು, ತಾಲೂಕು ಒಂದು ಯಾವ್ದಾದ್ರು ಇದರಲ್ಲಿ ಪಾಸ್ ಮಾಡಿದ್ದೀರಾ ಅಂತಂದು ಇಲ್ಲಿ ನೋಡಿಕೊಂಡು ಏನಂತಂದರೆ ನೆಕ್ಸ್ಟ್ ಸೇವ್ ಕೊಟ್ಟು ನೆಕ್ಸ್ಟ್ ಕೊಡಬೇಕು. ನೆಕ್ಸ್ಟ್ ಡೀಟೇಲ್ಸ್ನ ತುಂಬಬೇಕಾಗತ್ತೆ. ನೀವು ಕ್ಯಾಟಗರಿ ಅಂಡರ್ ಕ್ಲೇಮ್ ಮಾಡ್ತೀರಾ ಅಂತಂದು ಎಸ್ ಕೊಟ್ಟು ನಿಮ್ಮ RD ನಂಬರ್ನ ಹಾಕಿ ಇಲ್ಲಿ ಚೆಕ್ RD ನಂಬರ್ ಅಂತ ಕೊಟ್ಟರೆ ಇಲ್ಲಿ ಏನಂತಂದರೆ ಕೆಲವೊಂದು ಸತಿ ಫೆಚ್ ಅಪ್ ಆಗೋದಿಲ್ಲ. ಹಾಗಾಗಿ ನೀವೇನಂತಂದ್ರೆ ಒಂದು 2-3 ಸತಿ ಹಾಕಿ ನಿಮ್ಮ RD ನಂಬರ್ ಫೆಚ್ ಅಪ್ ಮಾಡಬೇಕಾಗತ್ತೆ. ಇಲ್ಲಿ RD ನಂಬರ್ ಫೆಚ್ ಅಪ್ ಅಂತಂದ್ರೆ ನಿಮ್ಮ ಹೆಸರು ಪ್ರಕಾರ, ನೇಮು, ನೀವು ಯಾವ ಜಾತಿ ಅಂತ ಇವೆಲ್ಲ ಬಂದ್ಬಿಡುತ್ತೆ. ಇಲ್ಲಿ ನೆಕ್ಸ್ಟ್ ಏನಂತಂದ್ರೆ ಆರ್ ಯು ಕ್ಲೇಮಿಂಗ್ ಅಂಡರ್ ನಾನ್ HK ಅಂತ ಬರುತ್ತೆ. ಇಲ್ಲಿ ನೋ ಅಂತ ಸೆಲೆಕ್ಟ್ ಮಾಡಿ ಸೇವ್ ನಾಟ್ ಕ್ಲೇಮಿಂಗ್ HK ಅಂತಂದು ಇಲ್ಲಿ ಸೆಲೆಕ್ಟ್ ಮಾಡ್ಕೋತೆ. ರೂರಲ್ ಕ್ಯಾಟಗರಿ ಇದ್ರೆ ರೂರಲ್ ಒಂದು ಸೇವ್ ಮಾಡಬೇಕಾಗತ್ತೆ.
ರೂರಲ್ ಇದ್ರೆ ರೂರಲ್ ಅಂತ ಎಸ್ ಅಂತ ಸೇವ್ ಮಾಡೋಕೆ ಅದ್ರ ಡೀಟೇಲ್ಸ್ ಇಲ್ಲ ನಿಮ್ದು ರೂರಲ್ ಇಲ್ಲ ಅಂತಂದ್ರೆ ನೋ ಅಂತ ಸೆಲೆಕ್ಟ್ ಮಾಡಿ ಸೇವ್ ಅಂತ ಕೊಡಬೇಕಾಗತ್ತೆ. ಇಲ್ಲಿ ನೆಕ್ಸ್ಟ್ ಒಂದು ಫ್ರೀಡಮ್ ಕನ್ನಡ ಮೀಡಿಯಂ, ಇಲ್ಲಿ ರಿಫ್ರೆಶ್ ಆಗ್ತಾ ಹೋಗುತ್ತೆ ಪದೇ ಪದೇ. ಹಾಗಾಗಿ ಪಿ ಡಿ ಪಿ ಇತ್ತಂದ್ರೆ ಪ್ರೊಜೆಕ್ಟ್ ಡಿಸ್ಪ್ಲೇಸ್ ಪರ್ಸನ್ ಇತ್ತಂದ್ರೆ ಇಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡಿ ಆ ಸರ್ಟಿಫಿಕೇಟ್ ನ ನಂಬರ್ ನ ಒಂದು ಏನಿದೆ ಅಲ್ಲ ಅದನ್ನ ನೀವು ಹಾಕ್ಬೇಕಾಗತ್ತೆ. ಇಲ್ಲಿ ಮತ್ತೆ ಎಲ್ಲ ಕನ್ನಡ ಮೀಡಿಯಂದು ಎಲ್ಲ ರಿಸರ್ವೇಶನ್ ನ ಫಿಲ್ ಅಪ್ ಮಾಡಿದೀರಾ ಓದ್ತಿದ್ರೆ ಅದನ್ನ ಸೆಲೆಕ್ಟ್ ಮಾಡಿ ಎಸ್ ಅಂತಂದು. ಇಲ್ಲ ಅಂತಂದ್ರೆ ನೋ. ಸೇವ್ ಕನ್ನಡ ಕ್ಲೇಮ್, ಎಲ್ಲ ಕ್ಲೇಮ್ಗಳನ್ನ ಎಷ್ಟು ಕ್ಲೇಮ್ಗಳಿದೆ ಅದನ್ನೆಲ್ಲ ನೀವು ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಏನಂತಂದ್ರೆ ಇಲ್ಲಿ ಎಲ್ಲ ಕರೆಕ್ಟ್ ಆಗಿದೆ ಅಂತ ಅಂದ್ರೆ ನೀವು ಎಲ್ಲ ತುಂಬಿರ್ತಕ್ಕಂಥದ್ದು ಕನ್ಫರ್ಮ್ ಅಂಡ್ ಸೇವ್ ಆಲ್ ಕ್ಲೇಮ್ಸ್ ಅಂತ ಇದೆ ನೋಡ್ರಿ ಇಲ್ಲಿ ಕೆಳಗಡೆ. ಇಲ್ಲಿ ಏನಂತಂದ್ರೆ ಇಲ್ಲಿ ನೀವು ಏನಂತಂದ್ರೆ ನೆಕ್ಸ್ಟ್ ಕೊಡ್ಬೇಕಾಗತ್ತೆ. ಪಿ ಡಿ ಪಿ ಕ್ಲೇಮ್ ಕೊಟ್ರ ಪಿ ಡಿ ಪಿ ಇತ್ತಂಷ್ಟು ಹೈಟ್ ನ ಫಿಸಿಕಲ್ ಮೆಜರ್ಮೆಂಟ್ಸ್ ನ ತುಂಬಬೇಕಾಗತ್ತೆ. ಹೈಟ್ ಎಷ್ಟಿದೆ ನಿಮ್ದು, ಚೆಸ್ಟ್ ಎಷ್ಟಿದೆ ಅಂತಂದು ಅದನ್ನ ತುಂಬಬೇಕಾಗತ್ತೆ. ಹೈಟು ಚೆಸ್ಟ್ ತುಂಬಿದಾಗ ನೀವು ಟ್ರೈಬಲ್ ಏರಿಯಾದವರ ಅಂತ ಕೇಳುತ್ತೆ, ಸ್ಟೇಟ್ ಸೆಂಟ್ರಲ್ ಗೌರ್ಮೆಂಟ್ ನವರ ಅಂತ ಕೇಳುತ್ತೆ. ಇಲ್ಲ ನೋ ಅಂತ ಸೆಲೆಕ್ಟ್ ಮಾಡಿ ಜಸ್ಟ್ ಏನಂತಂದ್ರೆ ಸೇವ್ ಕೊಡಿ ನೀವು. ಇಲ್ಲಿ ಟ್ರೈಬಲ್ ನವ್ರು ಇದ್ರೆ ಇಲ್ಲಿ ನೋಡ್ರಿ ಫಿಸಿಕಲ್ ಮೆಜರ್ಮೆಂಟ್ಸ್ ಅಲ್ಲಿ ಫಸ್ಟ್ ಫಾರೆಸ್ಟ್ ಏರಿಯಾದವ್ರು ಇದ್ರೆ ಅಂತ ಕೇಳುತ್ತೆ. ಇಲ್ಲ ನೋ ಅಂತ ಕೊಟ್ಟು ನೆಕ್ಸ್ಟ್ ಏನಂತಂದ್ರೆ ಸೇವ್ ಕೊಡ್ಬೇಕಾಗತ್ತೆ. ಸೇವ್ ಕೊಟ್ಟಾಗ ನೆಕ್ಸ್ಟ್ ಒಂದು ಏನಂತಂದ್ರೆ ಫೀಲ್ಡ್ ಅಲ್ಲಿ ನೀವು ಕನ್ನಡ ಲ್ಯಾಂಗ್ವೇಜ್ ಎಕ್ಸಾಮ್ ಡೀಟೇಲ್ಸ್ ನ ತುಂಬಬೇಕಾಗತ್ತೆ. ನೀವು ಕನ್ನಡ ಲ್ಯಾಂಗ್ವೇಜ್ ನ ಓದಿದಿರಾ, ಪಾಸ್ ಆಗಿದ್ದೀರಾ ಅಂತಂದ್ರೆ ಇಲ್ಲಿ ಕಡ್ಡಾಯ ಕನ್ನಡ, ಇಲ್ಲೇ ನೋ ಅಂತ ಸೆಲೆಕ್ಟ್ ಮಾಡಬೇಕು. ನೀವು SSLC ಅಲ್ಲಿ 10th ಅಲ್ಲಿ ಕನ್ನಡವನ್ನು ಓದಿದಿರಾ, ಉತ್ತೀರ್ಣರಾಗಿದ್ದೀರಾ ಅಂತಂದು ಕೇಳುತ್ತೆ. ಇಲ್ಲಿ ಎಸ್, ಇಲ್ಲಿ ಏನಂತಂದ್ರೆ ಇಲ್ಲಿ ನೀವು ಇಲ್ಲಿ ಏನಂತಂದ್ರೆ ಕನ್ನಡದಲ್ಲಿ ಲ್ಯಾಂಗ್ವೇಜ್ ಲೆವೆಲ್ SSLC ಫಾರ್ ಹೈಯರ್ ಎಕ್ಸಾಮಿನೇಷನ್ ಅಂತ ಇದೆ. ಇಲ್ಲಿ ನೀವು ಇಲ್ಲಿ ಏನಂತಂದ್ರೆ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಭಾಷೆಯಾಗಿ ಓದಿದ್ದೀನಿ ಅಂತಂದು. ಡೂ ಯು ಹ್ಯಾವ್ ಎನಿ ಕ್ರಿಮಿನಲ್ ಕೇಸಸ್ ಅಂತ ಕೇಳುತ್ತೆ ಇದೊಂದು. ಇಲ್ಲಿ ನೋ ಅಂತ ಸೆಲೆಕ್ಟ್ ಮಾಡಿ ನೀವು ಇಲ್ಲಿ ಎರಡೆರಡು ಸತಿ, ಇಲ್ಲಿ ಒಂದ್ಸತಿ ನೋ, ಮತ್ತೊಂದು ಡಿಬಾರ್ ಆಗಿಲ್ಲ ಅಂತ ಇಲ್ಲಿ ಸೇವ್ ಕನ್ನಡ ಡೀಟೇಲ್ಸ್ ಅಂತ ಕೊಟ್ಟು ನೆಕ್ಸ್ಟ್ ಒಂದು ಫೀಲ್ಡಿಗೆ ಹೋಗ್ತಾ ಹೋಗ್ರಿ. ನೆಕ್ಸ್ಟ್ ಕೊಡಿ. ಇಲ್ಲಿ ನೆಕ್ಸ್ಟ್ ಕೊಟ್ಟಾಗ ಏನಂತಂದ್ರೆ ಇಲ್ಲಿ ಡಾಕ್ಯುಮೆಂಟ್ ಅಪ್ಲೋಡ್, ನೀವು ಡಾಕ್ಯುಮೆಂಟ್ ಅಪ್ಲೋಡ್ ನ ಎಲ್ಲ ಮಾಡಿರ್ತೀರಾ ಇಲ್ಲಿ ಫಸ್ಟ್ ಟೈಮ್. ಕರೆಕ್ಟ್ ಇದ್ರೆ ಎಲ್ಲ ಕರೆಕ್ಟ್ ಆಗಿದ್ರೆ ನೀವು ಅದನ್ನ ಏನು ಅಪ್ಲೋಡ್ ಮಾಡಕ್ ಹೋಗ್ಬಿಡ್ರಿ, ಚೇಂಜ್ ಮಾಡಕ್ ಹೋಗ್ಬಿಡ್ರಿ. ನೆಕ್ಸ್ಟ್ ಕೊಡಿ. ಇಲ್ಲಿ ನೆಕ್ಸ್ಟ್ ಇಲ್ಲಿ ಪೋಸ್ಟ್ ಸೆಲೆಕ್ಷನ್ ಮಾಡ್ಬೇಕತ್ತೆ. ನೀವು ಯಾವ ಒಂದು ರೀಜನ್ಗೆ ಪೊಲೀಸ್ ಕಾನ್ಸ್ಟೇಬಲ್ ನಾನ್ ಎಚ್ ಗೆ ಯಾವ ಒಂದು ನೀವು ಮಂಗಳೂರು ಸಲ್ಲಿಸಿದ್ರೆ ಮಂಗಳೂರು, ಮೈಸೂರು ಇದ್ರೆ ಮೈಸೂರು, ಇದನ್ನ ಸೆಲೆಕ್ಟ್ ಮಾಡಿ. ಜಸ್ಟ್ ಸೆಲೆಕ್ಟ್ ಮಾಡಿ ಏನಂತಂದ್ರೆ ಅಪ್ಲೈ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಅಪ್ಲೈ ಅಂತ ನೀವು ಕ್ಲಿಕ್ ಮಾಡಿದಾಗ ಏನಂತಂದ್ರೆ ನಿಮ್ಗೆ ಇಲ್ಲಿ ಎಷ್ಟು ಫೀಸ್ ಅಂತ ತೋರಿಸುತ್ತೆ. ಇಲ್ಲಿ ಏನಂತಂದ್ರೆ ನೀವು ಏನಂತಂದ್ರೆ ನೆಕ್ಸ್ಟ್ ಕೊಡ್ಬೇಕಾಗತ್ತೆ. ನೆಕ್ಸ್ಟ್ ಕೊಟ್ಟಾಗ ಎಲ್ಲ ಕರೆಕ್ಟ್ ಆಗಿದೆನೋ ಯಾವ ಒಂದು ಪೋಸ್ಟ್ ಎಲ್ಲ ನೋಡ್ಕೊಳ್ಳಿ ನೀವು, ಅಪ್ಲಿಕೇಶನ್ ನಂಬರು ಎಲ್ಲ. ಇಲ್ಲಿ ಮುಂದುವರಿಸಿ ನೆಕ್ಸ್ಟ್ ಪೇಜ್ ಅಂತ ಇದೆ ನೋಡಿ. ಇಲ್ಲಿ ಇದರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಡಿಕ್ಲರೇಷನ್ ಬರ್ತದೆ. ಇಲ್ಲಿ ಡ್ರಾಫ್ಟ್ ಪ್ರಿಂಟ್ ಅಪ್ಲಿಕೇಶನ್ ಇದೆ, ಇದನ್ನ ನೀವು ನೋಡ್ಕೋಬೇಕಾಗತ್ತೆ. ಇದರಲ್ಲಿ ಏನಂತಂದ್ರೆ ನೀವು ಅಪ್ಲಿಕೇಶನ್ ತುಂಬಿರ್ತಕ್ಕಂಥದ್ದೆಲ್ಲ ಬಂದಿರೋಕೊಳ್ಳಿ, ಎಲ್ಲ ಕರೆಕ್ಟ್ ಆಗಿ ಇತ್ತು ಅಂತಂದ್ರೆ ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿ ಅಕ್ಸೆಪ್ಟ್ ಅಂಡ್ ಸಬ್ಮಿಟ್ ಡಿಕ್ಲರೇಷನ್ ಅಂತ ಇದೆ ನೋಡ್ರಿ, ಅದರ ಮೇಲೆ ನೀವು ಕ್ಲಿಕ್ ಮಾಡ್ಬೇಕಾಗತ್ತೆ. ಇಲ್ಲಿ ಡಿಕ್ಲರೇಷನ್ ಸಬ್ಮಿಟೆಡ್ ಅಂತ ಬರುತ್ತೆ, ಇಲ್ಲಿ ಓಕೆ ಕೊಡಿ. ನೆಕ್ಸ್ಟ್ ಕೊಟ್ಟಾಗ ಒಂದು ಪೇಮೆಂಟ್ ಡೀಟೇಲ್ಸ್ ಬರ್ತಾ ಹೋಗುತ್ತೆ. ಕ್ಲಿಕ್ ಟು ಮೇಕ್ ಪೇಮೆಂಟ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ UPI ಮುಖಾಂತರ ನೀವು UPI QR ಮುಖಾಂತರ ಪೇಮೆಂಟ್ ಮಾಡಿದ್ರೆ ಏನಂತಂದ್ರೆ ನಿಮ್ಮ ಅಪ್ಲಿಕೇಶನ್ ಪ್ರೊಸೆಸ್ ಇಲ್ಲಿಗೆ ಏನಂತಂದ್ರೆ ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.